ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕಂಟೆಂಟ್ ಬಂದು ಬಿಸ್ನೆಸ್ ದಟ್ ಎವರ್ ಗ್ರೀನ್. ನೀವು ಯಾವುದು ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ ಲಾಸ್ ಆಗೋದಿಲ್ಲ, ಜೊತೆಗೆ ಆ ಬಿಸ್ನೆಸ್ ಇಂದ ನೀವು ಹೆಚ್ಚು ಹಣ ಗಳಿಸ್ತೀರಾ, ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಬದಲಾಗುತ್ತೆ, ಮತ್ತೆ ನೀವು ಫೈನಾನ್ಷಿಯಲಿ ಫ್ರೀ ಆಗ್ತೀರಾ. ಸೊ ಆ ಬಿಸ್ನೆಸ್ ಯಾವುದು ಅಂತ ನೋಡೋಣ. ಬಿಕಾಸ್ ಆ ಬಿಸ್ನೆಸ್ ಮಾಡಿದವರು ಎಂದಿಗೂ ಯಾವತ್ತಿಗೂ ಲಾಸ್ ಆಗಿಲ್ಲ. ಸೊ ನಿಮಗೆ ನೋಡ್ಲಿಕ್ಕೆ ಅದು ಇಷ್ಟ ಇದೆಯಾ? ಸೊ ನೋಡೋಣ ಬನ್ನಿ. ಸೊ ಮೊದಲನೇದು ನೋಡಿ, ಇಲ್ಲಿ ನಾನಾ ರೀತಿಗಳ ಬಿಸ್ನೆಸ್ ಇದೆ, ನಾನಾ ರೀತಿಗಳಲ್ಲಿ ಬಿಸ್ನೆಸ್ ಇದೆ. ಬಟ್ ಈ ಬಿಸ್ನೆಸ್ ಮಾಡೋರು ಎವರ್ ಗ್ರೀನ್ ಸಕ್ಸಸ್, ಎವರ್ ಗ್ರೀನ್ ಸಕ್ಸಸ್. ಸೊ ಮೊದಲನೇ ನೋಡೋದಾದ್ರೆ ಫುಡ್. ಪೀಪಲ್ ನೀಡ್ಸ್ ಟು ಈಟ್ ಫುಡ್. ಸೊ ಹೋಟೆಲ್ ಬಿಸ್ನೆಸ್ ಅಥವಾ ಫುಡ್ ರಿಲೇಟೆಡ್ ಯಾವುದೇ ಬಿಸ್ನೆಸ್ ಮಾಡಿದ್ರು ಲಾಸ್ ಆಗೋದಿಲ್ಲ. ಕೆಲವೊಬ್ಬರಿಗೆ ಅದು ಗೊತ್ತಿಲ್ಲದೇನೆ ಹೇಗ್ ಮಾಡಬೇಕು ಅಥವಾ ಹೇಗ್ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಅಥವಾ ಟೇಸ್ಟ್ ಕೊಡಕ್ಕಾಗ್ದೇನೆ ಲಾಸ್ ಆಗ್ತಾರೆ. ಬಿಟ್ರೆ ಯಾವತ್ತು ಫುಡ್ ಬಿಸ್ನೆಸ್ ಅಲ್ಲಿ ಯಾರು ಲಾಸ್ ಆಗಿದ್ದು ನಾನು ಕೇಳಿಲ್ಲ. ಸೊ ಫುಡ್ ಬಿಸ್ನೆಸ್ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಅವಶ್ಯಕತೆ ಇದೆ. ನೀವು ಒಂದ್ ವೇಳೆ ಒಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆ ಟೇಸ್ಟ್ ಕೊಟ್ರೆ ಡೆಫಿನೆಟ್ ಆಗಿ ನಿಮ್ಮ ಹೋಟೆಲ್ ಇಲ್ಲಿದ್ರು ಹುಡ್ಕೊಂಡು ಬಂದು ಊಟ ಮಾಡ್ತಾರೆ. ಸೆಕೆಂಡ್ ಒಂದು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಶೆಲ್ಟರ್ ಈಸ್ ಎಸೆನ್ಷಿಯಲ್. ಮನೆ ಎಲ್ರಿಗೂ ಬೇಕು, ಸೂರು ಬೇಕು. ಯಾಕಂತ ಹೇಳಿದ್ರೆ ಮಳೆ ಗಾಳಿ ಬಂದಾಗ ಅಥವಾ ಚಳಿಗಾಲ ಇದ್ದಾಗ ನಾವು ಹೊರಗಡೆ ಇರೋಕ್ಕಾಗೋದಿಲ್ಲ. ಸೊ ಎಲ್ರಿಗೂ ಒಂದು ಅವ್ರದೇ ಆದಂತ ಒಂದು ಸೂರ್ ಬೇಕು ಅಂತ ಬಿಟ್ಟು ಎಲ್ರಿಗೂ ಕನ್ಸಿರುತ್ತೆ. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಅವರಿಗೂ ಕೂಡ ಯಾವತ್ತೂ ಲಾಸ್ ಅನ್ನೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಕೂಡ ನಾನು ಹೇಳೋದಿಷ್ಟೇನೆ, ಒಂದ್ ವೇಳೆ ನಿಮಗೆ ಆ ಲಾಸ್ ಆಗುತ್ತೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಡೆಫಿನೆಟ್ ಲಾಸ್ ಆಗೋದಿಲ್ಲ. ಯಾಕೆಂತಂದ್ರೆ ಭೂಮಿ ಅಥವಾ ನೆಲ ಅಥವಾ ನೀವೇನಾದ್ರೂ ಸೈಟ್ ತಗೊಂಡಿದ್ದು, ಆ ಸೈಟ್ ನೀವು ಕೇಳಿ, ಯಾರಿಗಾದ್ರೂ ಕೇಳಿ, ಅಥವಾ ನೀವು ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾವತ್ತಿಗೂ ಲಾಸ್ ಆಗಲ್ಲ. ಬಿಕಾಸ್ ಅದು ಪ್ರೈಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಆ ಕ್ಷಣಕ್ಕೆ ಅವರಿಗೆ ಬಿಸ್ನೆಸ್ ಆಗ್ದಿಲ್ದೇ ಇರ್ಬೋದು. ಬಟ್ ಒನ್ ಫೈನ್ ಡೇ ಅಥವಾ ಒಂದು 2 ವರ್ಷನೋ 3 ವರ್ಷನೋ ಬಿಟ್ಟ ನಂತರ ನೀವು ಅದೇ ಸೈಟ್ ಅಥವಾ ಅದೇ ಬಿಲ್ಡಿಂಗ್ ಅಥವಾ ಅದೇ ಅಪಾರ್ಟ್ಮೆಂಟ್ ನೀವು ಕೇಳಕ್ ಹೋದ್ರೆ ಅದ್ರದ್ದು 1 to ಡಬಲ್ ಆಗಿರುತ್ತೆ ಅಥವಾ ತ್ರಿಬಲ್ ಆಗಿರುತ್ತೆ. ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರುತ್ತೆ. ಅಥವಾ ನಮ್ಮ ಫೈನಾನ್ಷಿಯಲ್ಸ್ ಅಂತ ನೋಡೋದಾದ್ರೆ ಆ ರಿಯಲ್ ಎಸ್ಟೇಟ್ಗೆ ತುಂಬಾನೇ ಬೇಡಿಕೆ ಇದೆ. ಸೊ ಹಾಗಾಗಿ ಫಿಲ್ಟರ್ ಎಲ್ರಿಗೂ ಅವಶ್ಯಕತೆ ಇರೋದ್ರಿಂದ ಅಲ್ಲೂ ಕೂಡ ಬಿಸ್ನೆಸ್ ಲಾಸ್ ಆಗೋ ಚಾನ್ಸಸ್ ಇರಲ್ಲ. ಯಾವಾಗ್ಲೂ ಎವರ್ ಗ್ರೀನ್ ಬಿಸ್ನೆಸ್ ಯಾವಾಗ್ಲೂ ಮೇಲೆ 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 ಹೋಗ್ತಾ ಇರುತ್ತೆ. ಹೆಲ್ತ್ ಕೇರ್ ಎ ಕನ್ಸಲ್ಟೆಂಟ್ ನೆಸೆಸಿಟಿ. ಡಾಕ್ಟರ್ಸ್. ಸೊ ಹೊಸ ಹೊಸ ಕಾಯಿಲೆಗಳು ಅಥವಾ ಹೊಸ ಹೊಸ ವಿಚಾರಗಳು ಆ, ಬರ್ತಾ ಇರೋದ್ರಿಂದ ಡಾಕ್ಟರ್ಸ್ಗಳಿಗೂ ಕೂಡ ಯಾವುದೇ ರೀತಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದಿಲ್ಲ. ಸೊ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳುವಂಥವ್ರು ಅಥವಾ ಎಲ್ಲರೂ ಹೆಲ್ತ್ ಬಗ್ಗೆ ಅವರವರ ಏನು ಲೈಕ್ ಟೇಕ್ ಕೇರ್ ಮಾಡದೇ ಇದ್ರೆ ಎಲ್ರಿಗೂ ಕೂಡ ಕಾಯಿಲೆ ಬರುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೆಲ್ತ್ ಬಗ್ಗೆ ಯಾರೆಲ್ಲ ಕೇರ್ ಮಾಡ್ತಾರೆ ಅವರು ಕನ್ಸಲ್ಟೆಂಟ್ ಮಾಡೇ ಮಾಡ್ತಾರೆ ಡಾಕ್ಟರ್ಗೆ. ಸೊ ಹಾಗಾಗಿ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಅಥವಾ ಹಾಸ್ಪಿಟಲಿಟಿ, ಸೊ ಇಂಥಲ್ಲೆಲ್ಲ ಹಾಸ್ಪಿಟಲ್ಗಳು ಕೂಡ ಬಿಸ್ನೆಸ್ ಹೆಚ್ಚು ಆಗ್ತಾ ಇರುತ್ತೆ. ಆಮೇಲೆ ಫೈನಾನ್ಷಿಯಲ್ ಸರ್ವಿಸಸ್, ಮ್ಯಾನೇಜಿಂಗ್ ಮನಿ. ಸೊ ಕೆಲವೊಬ್ಬರ ಹತ್ರ ತುಂಬಾ ಹಣ ಇರುತ್ತೆ ಅಥವಾ ಕೆಲವೊಬ್ಬರ ಹತ್ರ ಕಡಿಮೆ ಇರುತ್ತೆ. ಕೆಲವೊಬ್ರು ಮಿಡಲ್ ಅಲ್ಲಿ ಹಣ ಇಟ್ಕೊಂಡಿರ್ತಾರೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಅಥವಾ ದುಡ್ಡು ಇರೋರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗೋದಿಲ್ಲ ಅಥವಾ ಉಳಿತಾಯ ಮಾಡಕ್ ಹೋಗೋದಿಲ್ಲ. ಹಣನ ಹೇಗೆ ಇಟ್ಕೊಳ್ಬೇಕು ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಫೈನಾನ್ಷಿಯಲಿ ಸರ್ವಿಸಸ್ ಕೊಡುವಂತವ್ರು ಯಾವತ್ತಿಗೂ ಕೂಡ ಲಾಸ್ ಆಗೋದಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಹಣ ಹೇಗ್ ಮಾಡ್ಬೇಕು ಅನ್ನೋದು ಹೇಳಿಕೊಡ್ತಾರೆ, ಹಣ ಹೇಗೆ ಹೂಡಿಕೆ ಮಾಡ್ಬೇಕು ಅಂತ ಹೇಳಿಕೊಡ್ತಾರೆ, ಹಣ ಹೇಗೆ ಗಳಿಸ್ಬೇಕು ಅಂತನೂ ಕೂಡ ನಿಮಗೆ ಹೇಳಿಕೊಡ್ತಾರೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಸರ್ವಿಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಹಣ ಗಳಿಸಿದ್ದನ್ನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಲಿಲ್ಲ ಅಂತಂದ್ರೆ ಅದು ಹೇಗೆ ಬೇಕಂದ್ರೆ ಹಾಗೆ ಹಣ ಹೋಗುತ್ತೆ. ಸೊ ಹಾಗಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅವರು ಕೂಡ ಯಾವತ್ತೂ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋದಿಲ್ಲ. ಸೊ ಇನ್ನೊಂದು ಎಜುಕೇಶನ್. ಎಜುಕೇಶನ್ ಅನ್ನೋದು ಎಲ್ರಿಗೂ ತುಂಬಾ 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 ಅಗತ್ಯ ಇರೋದ್ರಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ತನಕ ನೀವು ಯಾವುದೇ ಸ್ಕೂಲ್ ಕಾಲೇಜ್ ಅಂತ ನೋಡೋದಾದ್ರೆ ಯಾವತ್ತೂ ಕೂಡ ಲಾಸ್ ಆಗಿಲ್ಲ. ಸೊ ಹಾಗಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಒಂದ್ ವೇಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಒಳಿತಾಗುತ್ತೆ. ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಹೆಚ್ಚು ಗ್ರೋ ಆಗ್ತಾ ಹೋಗುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಈ ಏನೆಲ್ಲ ಬಿಸ್ನೆಸ್ ಗಳು ಹೇಳ್ತಾ ಇದೀನಿ, ಕ್ವಾಲಿಟಿ ಇರಬೇಕು, ಸರ್ವಿಸ್ ಚೆನ್ನಾಗಿರ್ಬೇಕು, ಮತ್ತೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿರ್ಬೇಕು. ಒಂದ್ ವೇಳೆ ನೀವು ಅದು ಯಾವ್ದು ಕೊಡ್ಲಿಲ್ಲ ಕರೆಕ್ಟ್ ಆಗಿ, ನಾನು ಬಿಸ್ನೆಸ್ ಮಾಡಿದೆ ನನಗೂ ಲಾಸ್ ಆಯ್ತು ಅಂತ ನೀವು ಅಂತೀರ. ಯಾಕಂತಂದ್ರೆ ಲಾಸ್ ಏನಕ್ಕಾಗಿದೆ ಅಂತ ನೀವು ಹಿಂದೆ ತಿರುಗಿ ನೋಡ್ತಾ ಇಲ್ಲ. ಒಂದ್ ವೇಳೆ ಲಾಸ್ ಆಗಿದ್ರು
ಅದನ್ನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನೀವು ಒಂದ್ ವೇಳೆ ಎಲ್ಲಾನು ಪ್ರಾಪರ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದು ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತಾನೆ ಇರುತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ನೀವು ಪ್ರಾಫಿಟ್ ನ ಮಾಡ್ತೀರಾ, ಅಥವಾ ನೀವು ಎಕ್ಸ್ಪೆಕ್ಟೇ ಮಾಡಕ್ಕಾಗಿರಲ್ಲ ಅಷ್ಟೆಲ್ಲ ಹಣ ಗಳಿಸ್ತೀರಾ. ನಿಮ್ಮ ಲೈಫ್ ಅಲ್ಲಿ ನೀವೇನೆಲ್ಲ ಗೋಲ್ಸ್ ಇರುತ್ತೆ ಆ ಗೋಲ್ ನ ಅಚೀವ್ ಮಾಡಕ್ಕೆ ನೀವು ಮುಂದೆ ಆಗ್ತೀರಾ. ಮತ್ತೆ ನೀವು ಫೈನಾನ್ಷಿಯಲಿ ಫ್ರೀ ಇದ್ದಾಗ ಏನಾಗುತ್ತೆ, ನಿಮಗೆ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ನೀವು ಕೆಲಸ ಮಾಡ್ಬೇಕು ಅಂತಾನೆ ಇಲ್ಲ, ನೀವು ಕೆಲಸಕ್ಕೆ ಆಳುಗಳನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ಲಿಕ್ಕೆ ನಿಮಗೆ ಅಷ್ಟು ಫ್ರೀಡಮ್ ಇರುತ್ತೆ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್, ಸೊ ಹಾಸ್ಪಿಟಾಲಿಟಿ ಅಂತ ನಾನು ಹೇಳಿದೆ ಅಥವಾ ಹಾಸ್ಪಿಟಲ್ ಅಂತ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಹಾಸ್ಪಿಟಲ್ಗಳು, ತುಂಬಾ ಹಾಸ್ಪಿಟಲ್ಗಳಲ್ಲಿ ತುಂಬಾ ಜನ ಟ್ರೀಟ್ಮೆಂಟ್ಗೆ ಹೋಗ್ತಾರೆ, ಅಥವಾ ಸಣ್ಣ ಸಣ್ಣ ವಿಚಾರಕ್ಕೆ ಎಲ್ಲ ಹೋಗ್ತಾರೆ, ಅಥವಾ ದೊಡ್ಡ ದೊಡ್ಡ ವಿಚಾರಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ವೇಸ್ಟ್ ಇರುತ್ತೆ, ಲೈಕ್ ಸಿರಿಂಜ್ ಇರುತ್ತೆ ಅಥವಾ ಕಾಟನ್ ಇರುತ್ತೆ, ಅಥವಾ ಬೇರೆ ಬೇರೆ ಮೆಡಿಕಲ್ ಸಂಬಂಧಪಟ್ಟಂತಹ ವೇಸ್ಟೇಜ್ ಏನಿರುತ್ತೆ ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಅವರು ಕೂಡ ಯಾರೆಲ್ಲ ಈ ವೇಸ್ಟೇಜ್ ಅಥವಾ ಡಿಸ್ಪೋಸಲ್ ಅಥವಾ ಬಯೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತಾರೆ ಆ ವಿಚಾರದ ಬಗ್ಗೆ ಬಿಸ್ನೆಸ್ ಮಾಡ್ತಾ ಇದ್ದು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದ್ ಕಡೆ ಅವರು ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆ ತರದ್ದು ಬಿಸ್ನೆಸ್ ಮಾಡೋರಿಗೆ ಕೂಡ ಯಾವತ್ತೂ ಲಾಸ್ ಇಲ್ಲ. ಯಾಕಂತ ಹೇಳಿದ್ರೆ ಹಾಸ್ಪಿಟಲ್ಗಳು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಇವರಿಗೂ ಕೂಡ ಆ ಲಾಸ್ ಅನ್ನೋದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಆಟೋ ರಿಪೇರ್, ಕಾರ್ ರಿಪೇರ್ ಅಥವಾ ಯಾವುದೇ ವೆಹಿಕಲ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್. ಬಿಕಾಸ್ ನೀವು ನೋಡ್ಬೋದು ಯಾವುದೇ ಸಿಟಿಗಳಲ್ಲಿ ಅಥವಾ ಸ್ಟೇಟ್ಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಪ್ರತಿಯೊಬ್ಬರ ಮನೆಗೂ ಒಂದು ಬೈಕು ಅಥವಾ ಒಂದು ಕಾರು ಅಥವಾ ಒಂದು ಟ್ರ್ಯಾಕ್ಟರ್ ಅಥವಾ ಒಂದು ಜೀಪ್, ಸೊ ಈ ತರದ್ದು ಮಿನಿಮಮ್ 2-3 ಇರುತ್ತೆ. ಸೊ ಆ ವೆಹಿಕಲ್ ಮೇಂಟೆನೆನ್ಸ್ ಅಥವಾ ಮ್ಯಾನೇಜ್ ಮಾಡೋದಕ್ಕೆ ಯಾರೆಲ್ಲ ಬಿಸ್ನೆಸ್ ಸರ್ವಿಸ್ ಮ್ಯಾನ್ ಇರ್ತಾರೆ ಅವರಿಗೂ ಕೂಡ ಲಾಸ್ ಅನ್ನೋದೆಲ್ಲೂ ಇಲ್ಲ. ಸೊ ಹಾಗಾಗಿ ಈ ಬಿಸ್ನೆಸ್ ಗಳನ್ನ ನಾನು ಏನ್ ಹೇಳ್ತಾ ಇದ್ದೀನಿ, ಈ ಬಿಸ್ನೆಸ್ ಗಳು ಫುಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಹೆಲ್ತ್ ಕೇರ್ ಬಗ್ಗೆ, ಫೈನಾನ್ಷಿಯಲ್ ಸರ್ವಿಸ್, ಮತ್ತೆ ಎಜುಕೇಶನ್, ವೇಸ್ಟ್ ಮ್ಯಾನೇಜ್ಮೆಂಟ್, ಆಟೋ ರಿಪೇರಿ, ಅದಲ್ಲದೆ ಬ್ಯೂಟಿಷಿಯನ್. ಕೆಲವರೆಲ್ಲ ಬ್ಯೂಟಿಷಿಯನ್ಸ್ ಗಳನ್ನ ಬಿಸ್ನೆಸ್ ಆಗಿ ಮಾಡ್ತಾರೆ. ಅಂದ್ರೆ ಅವರಿಗೂ ಕೂಡ ದೇರ್ ಇಸ್ ನೋ ಲಾಸ್. ಆಕ್ಚುಲಿ ದೇರ್ ವಿಲ್ ಬಿ ಆಲ್ವೇಸ್ ಬಿ ಡಿಮ್ಯಾಂಡ್. ಬಿಕಾಸ್ ಈಗ ನೀವು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಫಂಕ್ಷನ್ಸ್ಗಳು ತುಂಬಾ ಇರುತ್ತೆ. ಮತ್ತೆ ಪ್ರತಿ ತಿಂಗಳು ಒಂದು ಅಥವಾ 2 ಹಬ್ಬಗಳು ಬರ್ತಾ ಇರುತ್ತೆ, ಹಬ್ಬ ಹರಿದಿನಗಳು ಬರುತ್ತೆ. ಸೊ ಹಬ್ಬ ಹರಿದಿನಗಳಿಗೆ ಸಾಮಾನ್ಯವಾಗಿ ಲೇಡೀಸು ಬ್ಯೂಟಿಷಿಯನ್ ಪಾರ್ಲರ್ಗೆ ಹೋಗ್ತಾರೆ. ಅವರು ಲೈಕ್ ಅಲ್ಲಿ ಏನ್ ಲೈಕ್ ಹೇರ್ ಕಟ್ಸ್ ಅಥವಾ ಮತ್ತೊಂದಾಗುತ್ತೆ. ಸೊ ಅಲ್ಲೆಲ್ಲ ಸೊ ಅದಕ್ಕೂ ಕೂಡ ಆ ಬಿಸ್ನೆಸ್ ಅಂದ್ರೆ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಕೊಟ್ಟು ಪ್ರೈಸ್ ರೀಸನಬಲ್ ಇದ್ದು ಅವರು ಸರ್ವಿಸ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಬಿಸ್ನೆಸ್ ಅವ್ರದ್ದು ಕೂಡ ಇಂಪ್ರೂವ್ ಆಗುತ್ತೆ. ಇವರಿಗೂ ಕೂಡ ಲಾಸ್ ಅನ್ನೋದೆಲ್ಲೂ ಕೂಡ ಇರೋದಿಲ್ಲ. ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಚ್ಚೆಚ್ಚು ಆದಾಯ ಗಳಿಸುವಂತದ್ದಾಗಿರುತ್ತೆ. ಲಾಸ್ಟ್ ಇದು ನೋಡೋದಾದ್ರೆ ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಈಸ್ ಆಲ್ವೇಸ್ ನೀಡೆಡ್. ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ರಾಬರಿ ಆಗುವಂಥದ್ದು, ಕಳ್ಳತನ ಆಗುವಂಥದ್ದು, ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಮನೆಗೆ ಸೆಕ್ಯೂರಿಟಿ ಬೇಕಾಗಿರುತ್ತೆ, ಅಥವಾ ಬ್ಯಾಂಕಿಗೆ ಸೆಕ್ಯೂರಿಟಿ ಬೇಕಾಗಿರುತ್ತೆ, ಅಥವಾ ಹೋಟೆಲ್ಗಳಿಗೆ ಸೆಕ್ಯೂರಿಟಿ ಬೇಕಾಗಿರುತ್ತೆ, ಅಥವಾ ಇಂಡಿವಿಜುವಲ್ ಪರ್ಸನಲ್ಗೆ ಸೆಕ್ಯೂರಿಟಿ ಬೇಕಾಗಿರುತ್ತೆ. ಸೊ ಈ ತರದೆಲ್ಲಾನು ನೆಸೆಸಿಟಿ ಇರೋದ್ರಿಂದ ಸೆಕ್ಯೂರಿಟಿ ಸೊ ಅವಶ್ಯಕತೆ ತುಂಬಾನೇ ಇರೋದ್ರಿಂದ ಇಲ್ಲೂ ಕೂಡ ಬಿಸ್ನೆಸ್ ಲಾಸ್ ಆಗೋದಿಲ್ಲ. ಸೊ ಈ ಮೇಲಿಂದ ನಾನು ಏನೆಲ್ಲ ಹೇಳ್ತಾ ಬಂದಿದ್ದೀನಿ, ಫುಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಹೆಲ್ತ್ ಕೇರ್, ಫೈನಾನ್ಷಿಯಲ್ ಸರ್ವಿಸ್, ಎಜುಕೇಶನ್, ವೇಸ್ಟ್ ಮ್ಯಾನೇಜ್ಮೆಂಟ್, ಬಯೋ ವೇಸ್ಟ್ ಮ್ಯಾನೇಜ್ಮೆಂಟ್, ಮತ್ತೆ ಆಟೋ ರಿಪೇರ್, ಆಟೋಮೊಬೈಲ್ಸ್ ರಿಪೇರ್ಸ್ ಶಾಪ್ಸ್, ಅಥವಾ ಬ್ಯೂಟಿಷಿಯನ್ ಪಾರ್ಲರ್, ಅಥವಾ ಸೆಕ್ಯೂರಿಟಿ. ಸೊ ಇದೆಲ್ಲ ಬಿಸ್ನೆಸ್ಗಳು ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಕೊಂಡು ಸರ್ವಿಸ್ ಕೊಟ್ಕೊಂಡು ರೆಸ್ಪಾನ್ಸಿಬಿಲಿಟೀಸ್ ಆಗಿ ನೀವು ಮ್ಯಾನೇಜ್ ಮಾಡಿದ್ದೆ ಆದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಫೈನಾನ್ಷಿಯಲಿ ಫ್ರೀ ಅಂಡ್ ಎವರ್ ಗ್ರೀನ್ ರಿಚೆಸ್ಟ್ ಪರ್ಸನ್ ಇನ್ ಯುವರ್ ಫ್ಯಾಮಿಲಿ. ನೀವು ಮೊದಲನೇ ವ್ಯಕ್ತಿ ಆಗಿರ್ತೀರ ನಿಮ್ಮ ಫ್ಯಾಮಿಲಿಗೆ ಆಸ್ ಎ ಮಿಲಿಯನಿಯರ್. ಸೊ ಹಾಗಾಗಿ ನೀವು ಕೊಡುವಂತ ಸರ್ವಿಸ್ ಅಥವಾ ಬಿಸ್ನೆಸ್ ಏನಾಗಿರುತ್ತೆ ನೀವು ಪ್ರಾಪರ್ ಆಗಿ ಮಾಡ್ಕೊಂಡು ಹೋಗಿದ್ರೆ ಮಾತ್ರ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಪ್ರಾಫಿಟ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನೀವು ಇಲ್ಲಿ ತನಕ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ ಅಂತ ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನಿಮಗೆ ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮಾಹಿತಿ ನಾನು ನೋಡ್ಬಿಟ್ಟು ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.